ಸಮಾಜದಲ್ಲಿ ಈ ಒಂದು ಚರ್ಚೆ ನಡೀತಾ ಇರುವುದು ಇನ್ನಷ್ಟು ಅರ್ಥಪೂರ್ಣ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ನಿನ್ನೆ ದಿವಸನೇ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅನ್ನೋರಿಗೆ ಹೇಳಿದಂತೆ ಶ್ರೀಶೈಲ ಮಹಾಸನ್ನಿಧಾನ ಅಂತಂದರೆ ಅವರು ಸಮನ್ವಯ ಮೂರ್ತಿಗಳು. ಸಿದ್ಧಾಂತ ಶಿಖಾಮಣಿಯನ್ನ ಭಗವದ್ಗೀತೆಯ ಜೊತೆಗೆ ಸಮೀಕರಿಸಿ ಇಂದು ವೀರಶೈವದಲ್ಲಿ ಭಿನ್ನತೆಯನ್ನ ಕಾಣದ ಅವರು ವೀರಶೈವ, ಲಿಂಗಾಯತ, ಆರೂಢ, ಶೈವ, ವೈಷ್ಣವ ಯಾವುದೇ ಇರಲಿ ಅವರೆಲ್ಲರನ್ನೂ ತಮ್ಮ ಬಳಿಗೆ ಕರೆದುಕೊಂಡು ನಾವೆಲ್ಲರೂ ಒಂದು ಅಂತೇಳಿ ಅಪ್ಪಿಕೊಳ್ತಕ್ಕಂಥ ಒಂದು ದೊಡ್ಡ ಮನೋಭಾವ ಯಾರು ಅಂತಂದ್ರೆ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಾನ ಡಾಕ್ಟರ್ ಚನ್ನಕೇಶವ ಸಂಗೀತ. ಈ ಮಾತು ಇಂದು ನಿನ್ನೆಯದಲ್ಲ. ಅವರು ಶಿವಯೋಗ ಮಂದಿರ ಮತ್ತು ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಕ್ಕಂಥ ದಿನಗಳಲ್ಲಿಯೂ ಸಹಿತ ಅವರು ಯಾರನ್ನೂ ದೂರ ಇಟ್ಟವರಲ್ಲ, ಎಲ್ಲರನ್ನೂ ಕರೆದು ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಅಂತಕ್ಕಂಥ ವಚನವನ್ನ ಬರೀ ಬಾಯಿಗೆ ಹೇಳಲಿಲ್ಲ, ಅದನ್ನ ಸ್ವತಃ ಆಚರಿಸಿ ತೋರಿಸಿದಂತಹದ್ದು ಮಹಾಸನ್ನಿಧಾನ ಶ್ರೀಶೈಲ. ಈ ಕಾರಣಕ್ಕಾಗಿಯೇ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ದಿಪ್ಪರಿಗೆಯ ಹಿರೇಮಠಕ್ಕೆ ಅವರ ಪಟ್ಟಾಧಿಕಾರ ಮಹೋತ್ಸವ ನಡೆದಾಗ ಅಲ್ಲಿಯ ಭಕ್ತರೆಲ್ಲ ಸೇರಿ ಅವರಿಗೆ ಸಮನ್ವಯಿ ಅಂತಕ್ಕಂಥ ಅಭಿನಂದನ ಗ್ರಂಥವನ್ನ ಸಮರ್ಪಿಸಿದ್ದು ಸಹಿತ ಈಗ ಒಂದು ಇತಿಹಾಸ. ಬಂಧುಗಳೇ, ಇವತ್ತು ವೀರಶೈವ ಲಿಂಗಾಯತ ಸಮಾಜ ಅಕ್ಷರಶಃ ಒಡೆದ ಮನೆಯಾಗಿದೆ. ಈ ವಿಘಟನೆ ಅಥವಾ ವೀರಶೈವ ಲಿಂಗಾಯತ ಭಿನ್ನ ಅಂತಕ್ಕಂತಹ ಒಂದು ಕೂಗನ್ನ ಯಾರು ಯಾವ ಕಾಲಕ್ಕೆ ಯಾವ ಕಾರಣಕ್ಕೆ ಹುಟ್ಟು ಹಾಕಿದರೋ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಕೇಳಬಲ್ಲೆ, ಇದನ್ನ ಹುಟ್ಟು ಹಾಕಿದವರ ಹಿಂದೆ ಅವರ ವೈಯಕ್ತಿಕ ಪ್ರತಿಷ್ಠೆ ಇದೆ ಅಥವಾ ಕಾಣದ ಕೈಗಳ ಸ್ವಾರ್ಥ ಅಡಗಿದೆ ಅಂತಕ್ಕಂಥದ್ದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಸಮಾಜ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ, ಒಂದು ಕಾಲಕ್ಕೆ ಕರ್ನಾಟಕದೊಳಗೆ 50% ವೀರಶೈವ ಲಿಂಗಾಯತ ಸಮೂಹ ಇತ್ತು. ಆದರೆ ಇವತ್ತು ಅದು ಜಾತಿ ಗಣತಿ ನಡೆದಿದೆಯಲ್ಲ, ಮುಗಿದಿದೆಯಲ್ಲ, ಅದರ ಒಂದು ಅಂಕಿ ಅಂಶಗಳಲ್ಲಿ ಒಂದು ವಿಮಾನ ಇದೆ. ಆ ಅಂಕಿ ಅಂಶಗಳ ಪ್ರಕಾರ ನಮ್ಮ ವೀರಶೈವ ಲಿಂಗಾಯತ ಸಮಾಜ 50% ಇದ್ದದ್ದು ಇವತ್ತೆಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ ಬರೀ 12%ಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ತೀರಾ ಆತಂಕಕಾರಿಯಾಗಿರ್ತಕ್ಕಂಥ ವಿಚಾರ. ಈ ಕಾರಣಕ್ಕಾಗಿ ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ಈಗಲೂ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಬಹುಶಃ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸೋದಿಲ್ಲ. ಹಾಗಾದರೆ ಏನ್ ಮಾಡಬೇಕು? ಈ ಪ್ರತ್ಯೇಕತೆಯ ಕೂಗನ್ನು ಎಬ್ಬಿಸಿ ಕೂಗಾಡುತ್ತಿದ್ದಾರಲ್ಲ, ಅವ್ರ ಜೊತೆಗೆ ನಾವು ಕೂಗಾಡುತ್ತಿಲ್ಲ. ಅವ್ರ ಜೊತೆಗೆ ಯಾವುದೇ ಸಂಘರ್ಷನೂ ಕೂಡ ಬೇಡ. ಈ ಪ್ರತ್ಯೇಕತೆಯ ಕೂಗಿನಿಂದ ಸಾಮಾನ್ಯ ಜನಮಾನಸದಲ್ಲಿ ಅವರೇನೊಂದು ಗೊಂದಲವನ್ನು ಸೃಷ್ಟಿಸಿದಾರಲ್ಲ, ಯಾಕಂದ್ರೆ ಅವರ ಕೂಗಿನಿಂದ ನಮ್ಮಂತ ಸಾಮಾನ್ಯ ಜನ ಗೊಂದಲಕ್ಕೊಳಗಾಗಿದ್ದೀವಿ. ಎಷ್ಟೋ ಜನ ತಮ್ಮನ್ನ ತಾವೇ ಪ್ರಶ್ನಿಸಿಕೊಳ್ತಾ ಇದ್ದಾರೆ. ನಾನೇನು ವೀರಶೈವನ
ನಾನೇನು ಲಿಂಗಾಯತನು. ಇಂತಹ ಗೊಂದಲಕ್ಕೆ ಏನು ಸಾಮಾನ್ಯ ಜನ ಒಳಗಾಗಿದ್ದಾರಲ್ಲ, ಅಂಥವರಿಗೆ ಸತ್ಯಾಂಶವನ್ನು ತಿಳಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾದಂಥ ಅಗತ್ಯ ಇವತ್ತಿದೆ. ನಮ್ಮ ಗಮನ ಆ ಕಡೆ ಹರಿಸಿದರೆ ಸಾಕು. ಯಾರು ಗೊಂದಲದಲ್ಲಿದ್ದಾರೋ ಅವರಿಗೆ ವಾಸ್ತವಾಂಶವನ್ನು ಮನದಟ್ಟು ಮಾಡಿಕೊಂಡು ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲವೇ ಅಲ್ಲ. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಒಂದು ಅಂತಕ್ಕಂಥ ಮಾತನ್ನ ಅವರಿಗೆ ಮನದಟ್ಟಾಗುವಂತೆ ನಾವು ಹೇಳಬೇಕಾದಂತಹ ಅಗತ್ಯ ಇವತ್ತು ಬಹಳಷ್ಟಿದೆ. ಇದು ಒಬ್ಬಿಬ್ಬರ ಹೊಣೆಗಾರಿಕೆಯಲ್ಲ. ಯಾರಿಗೆ ಸಮಾಜದ ಬಗ್ಗೆ ನಿಜವಾಗಿರತಕ್ಕಂತಹ ಕಳಕಳಿ ಇದೆಯೋ ಅಂಥವರೆಲ್ಲರೂ ಕೂಡ ಈ ಹೊಣೆಗಾರಿಕೆಯನ್ನು ಹೊರಬೇಕಾದಂಥ ಅವಶ್ಯಕತೆ ಇವತ್ತಿದೆ. ಅದು ಹೇಗೆ, ಏನ್ ಮಾಡಬಹುದು ನಾವು ಅಂತ ನಮ್ಮಲ್ಲಿ ಒಂದು ಮಾತಿದೆ. ನಾವು ಒಂದು ವಿಷಯವನ್ನು ಚೆನ್ನಾಗಿ ತಿಳ್ಕೋಬೇಕು. ನಮಗೆ ತಿಳಿಯದೇ ಇದ್ರೆ ಮತ್ತೊಬ್ಬರು ಹೇಳಿದಂಗಾದರೂ ನಾವು ಕೇಳಬೇಕು. ಇದು ನಮ್ಮ ಹಳ್ಳಿಯವರಿಗೆಲ್ಲರೂ ಮಾತಾಡ್ತಾ ಇರ್ತಾರೆ. ನಿನಗೆ ತಿಳಿಬೇಕಂದ್ರೆ ಮಾತಾಡ, ನಿನಗೆ ತಿಳಿಲಿಕ್ಕ ತಿಳಿದವರು ಹೆಂಗೆ ಹೇಳ್ತಾರೋ ಹಾಗೆ ಕೇಳು ಅಂತಕ್ಕಂಥ ಮಾತನ್ನ ನಮ್ಮಲ್ಲಿ ಬಹಳ ಜಬರ್ದಸ್ತಾಗಿ ಹೇಳ್ತಿರ್ತಾರೆ. ಅದಕ್ಕೆ ಸಾಮಾನ್ಯ ಜನರಿಗೆ ನಾವು ಅರ್ಥ ಮಾಡಿಸಬೇಕಾದಂಥ ಬಗೆ ಏನು ಅಂತಂದ್ರೆ, ಈ ವಿಷಯವನ್ನು ನಾವು ಬಹಳಷ್ಟು ಕಾಂಪ್ಲಿಕೇಶನ್ ಮಾಡಿಕೊಳ್ಳೋದೇ ಇಲ್ಲ. ಈ ವಿಷಯದಲ್ಲಿ ನಾವು ಯಾವುದೇ ಗೊಂದಲವನ್ನು ಮಾಡಿಕೊಳ್ಳೋದೇ ಇಲ್ಲ. ಈ ವಿಷಯದ ಬಗ್ಗೆ ತಿಳಿದವರು ಏನು ಹೇಳಿದ್ದಾರೆ ಅನ್ನೋದನ್ನ ಆಲೋಚನೆ ಮಾಡೋಣ. ಆ ತಿಳಿದವರು ಹೇಳಿದ್ದನ್ನ ನಾವು ಒಪ್ಪಿಕೊಂಡ್ರೆ ಮುಗಿದು ಹೋಗ್ತಲ್ಲ ಅಂತಕ್ಕಂಥ ಮಾತನ್ನ ಅವರಿಗೆ ಹೇಳ್ತಾ ಅಂತಹ ಒಂದಿಷ್ಟು ಉದಾಹರಣೆಗಳನ್ನ ಅವರು ಮುಂದಿಟ್ಟರೆ ಸಾಕು. ಉದಾಹರಣೆಗೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯರಾಗಿರ್ತಕ್ಕಂತಹ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರನ್ನು ಯಾರು ಕೇಳಿಲ್ಲ? ಅವರ ಹೆಸರು ಕೇಳಿದರೆ ಸಾಕು, ಹೃದಯದಲ್ಲಿ ಭಕ್ತಿ ತನ್ನಿಂದಾನೇ ಇರುತ್ತದೆ. ಜನರು ಅವರನ್ನು ನಡೆದಾಡುವ ದೇವರು ಅಂತೇಳಿ ಹೇಳ್ತಾರೆ. ಲಕ್ಷಾಂತರ ಮಕ್ಕಳಿಗೆ ಅನ್ನ, ಅರಿವು, ಆಶ್ರಯವಿತ್ತ ತ್ರಿವಿಧ ದಾಸೋಹ ಮೂರ್ತಿಗಳು. ಅಂತಹ ಮಹಾಮಹಿಮರೇ ಒಂದಲ್ಲ ಎರಡಲ್ಲ ನೂರಾರು ಬಾರಿ ಸ್ಪಷ್ಟಪಡಿಸಿದ್ದಾರೆ. ವೀರಶೈವ ಲಿಂಗಾಯತ ಭಿನ್ನ ಭಿನ್ನವಲ್ಲ, ಎರಡೂ ಒಂದೇ ಅಂತಕ್ಕಂಥ ಮಾತನ್ನ ಶಿವಕುಮಾರ ಮಹಾಸ್ವಾಮಿಗಳು ಅವರನ್ನು ಕೇಳಿ ಬಂದಂತ ನಮ್ಮಂತ ಗೊಂದಲಕ್ಕೊಳಗಾದ ಜನ ಅವರನ್ನು ಕೇಳ್ತಿದ್ರಂತ, ಅಪ್ಪ ನಾವೇನು ವೀರಶೈವರು, ನಾವು ಲಿಂಗಾಯತರು ಅಂತಂದಾಗ ಮುಗುಳನಕ್ಕೂ ಅಂತ ಹೇಳ್ತಿದ್ರಂತ. ಅದು ಪಟ್ಟಣದೊಳಗಿದ್ದವರು ಕಲಿತವರು ತಮ್ಮನ್ನ ತಾವು ವೀರಶೈವ ಅಂತೇಳಿ ಕಲ್ತಿರ್ತಾರೆ. ಹಳ್ಳಿಯೊಳಗಿದ್ದವರು ಓದು ಬರಹ ಬರದೇ ಇದ್ದವರು ತಮ್ಮನ್ನ ಲಿಂಗಾಯತ ಅಂತೇಳಿ ಕರ್ಕೊಳ್ತಾರೆ. ಅದು ಲಿಂಗಾಯತ ಅಂತಾನೆ ಕರ್ಕೊಳ್ಳಿ, ವೀರಶೈವ ಅಂತ ಕರ್ಕೊಳ್ಳಿ, ಅವೆರಡೂ ಒಂದೇ, ಅವೆರಡೂ ಒಂದೇ. ಇನ್ನಷ್ಟು ತಿಳಿಯಾಗಿ ಹೇಳಬೇಕು ಅಂತಂದ್ರೆ, ನೀವು ಹರ ಹರ ಮಹಾದೇವ್ ಅಂತೇಳಿ ಉದ್ಘೋಷವನ್ನ ಮಾಡ್ತೀರ. ಹರ ಹರ ಮಹಾದೇವ್ ಅಂತಕ್ಕಂಥ ಉದ್ಘೋಷವನ್ನು ಮಾಡುವಾಗ ಇದರಲ್ಲಿರ್ತಕ್ಕಂಥ ಹರಾನ ಬ್ಯಾರೆ ಮತ್ತು ಇದರಲ್ಲಿರ್ತಕ್ಕಂಥ ಮಹಾದೇವನ ಬ್ಯಾರೆ ಅನ್ನೋದು ಬರ್ತದ. ಹರ ಅಂದ್ರೂ ಒಂದೇ, ಮಹಾದೇವ ಅಂದ್ರೂ ಒಂದೇ, ವೀರಶೈವ ಅಂದ್ರೂ ಒಂದೇ, ಲಿಂಗಾಯತ ಅಂದ್ರೂ ಒಂದೇ ಅಂತಕ್ಕಂಥ ಮಾತನ್ನ ಅವರಿವರ ಮಾತಲ್ಲಿ ವೀರಶೈವ ಅಥವಾ ಈ ಲಿಂಗಾಯತದ ಪ್ರತ್ಯೇಕತೆಯ ತಾರಕ ಕೇಳಿದಾಗ ಸ್ವತಃ ನಮ್ಮ ಶ್ರೀಶೈಲ ಮಹಾಸನ್ನಿಧಿಯವರೇ ಅವರ ದರ್ಶನ ಕೊಟ್ಟಿದ್ರು. ಶಿವಕುಮಾರ ಮಹಾಸ್ವಾಮಿಗಳವರ ಹತ್ತಿರ ಹೋಗಿ ಈ ವೀರಶೈವ ಲಿಂಗಾಯತ ಅಂತ ಹೇಳಿ ಭಿನ್ನತೆ ಎದ್ದಿದೆಯಲ್ಲ, ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಹೇಳಿ ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಆಗಲೂ ಸ್ಪಷ್ಟವಾಗಿ ಹೇಳಿದರು. ಸ್ಪಷ್ಟತೆ ಅವು ಎರಡು ಭಿನ್ನನೇ ಅಲ್ಲ, ಎರಡು ಒಂದೇ ಆಗಿರುವಾಗ
ನೋಡಿದಾಗ ವೀರಶೈವ ಲಿಂಗಾಯತ ಒಂದು ಅಂತಕ್ಕಂಥದ್ದೇ ಅಂದೂ ನನ್ನ ಧೋರಣೆಯಾಗಿತ್ತು, ಇಂದೂ ನನ್ನ ಧೋರಣೆ ಅದೇ ಆಗಿದೆ ಅಂತಕ್ಕಂಥ ಮಾತನ್ನ ಸ್ವತಃ ಸಂಜೀವಿಯವರಿಗೆ ಅವರು ಸ್ಪಷ್ಟಪಡಿಸಿದ್ರು. ಈ ಮಾತು ಮೃದುಷ ದಿನಪತ್ರಿಕೆಗಳಲ್ಲೆಲ್ಲ ಪ್ರಕಟ ಆಗಿತ್ತು. ಈ ಮಾತನ್ನ ಸಾಮಾನ್ಯ ಜನರಿಗೆ ಕೇಳಿ ನೋಡುವ. ಶಿವಕುಮಾರ ಮಹಾಸ್ವಾಮಿಗಳು ಹೀಗೆ ಹೇಳಿದ್ದಾರೆ. ಇವತ್ತೇ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲಿಯೋ ದೊಡ್ಡವರು, ಶಿವಕುಮಾರ ಸ್ವಾಮಿಗಳು ದೊಡ್ಡವರು. ಯಾರ ಮಾತನ್ನು ನಂಬಿ ನಿನಗೆ ಹೌದಾ? ಅದನ್ನು ಬಿಡಿ. ಇವತ್ತು ಯಾವ ವಚನಗಳ ಬಲದಿಂದ ಲಿಂಗಾಯತ ಪ್ರತ್ಯೇಕ ಅಂತಕ್ಕಂಥ ಕೂಗನ್ನ ಎನಿಸಿದಾರಲ್ಲ, ಆಶ್ಚರ್ಯ ಅಂತಂದ್ರ ಆ ವಚನಗಳಲ್ಲಿ ಲಿಂಗಾಯತ ಅಂತಕ್ಕಂಥ ಪದಾನೇ ಇಲ್ಲ. ಇದೊಂದೇ ಆಶ್ಚರ್ಯ. ಬಸವಣ್ಣನವರ ವಚನಗಳಲ್ಲಂತೂ ಒಂದು ಕಡೆಗೆ ಲಿಂಗಾಯತ ಅಂತಕ್ಕಂತಹ ಪದ ಇಲ್ಲವೇ ಇಲ್ಲ.